ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಅಕ್ರಮವನ್ನ ಖಂಡಿಸಿ ಒಂದು ತಿಂಗಳಿನಿಂದ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟವನ್ನು ನಡೆಸ್ತಾ ಇದೆ. ಈ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಕೂಡ ತಾಳಿದೆ. ಬಟ್ ಈ ಪ್ರತಿಭಟನೆಯಲ್ಲಿ ಅಪರಾಧದ ಹಿನ್ನೆಲೆ ಉಳ್ಳವರು ಭಾಗಿಯಾಗಿದ್ದಾರೆ. ಒಟ್ಟು 15 FIR ಅನ್ನ ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಿಸಿದ್ದಾರೆ. ಪೊಲೀಸರನ್ನೇ ಗುರಿಯಾಗಿಸಿಕೊಂಡಿದ್ರು, ದಾಳಿ ಮಾಡಿದ್ರು ಕಿಡಿಗೇಡಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿಭಟನಾ ಸ್ಥಳದಲ್ಲಿದ್ದ ಪೊಲೀಸರ ಮೇಲೆಯೇ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ಪ್ರತಿಭಟನಾ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ, ದಂಗೆ ಎಬ್ಬಿಸೋದಕ್ಕೆ ಯತ್ನ ಮಾಡಿದ್ದಾರೆ. ಸ್ಥಳದಲ್ಲಿ FRS ಕ್ಯಾಮೆರಾವನ್ನು ಪೊಲೀಸರು ಹಾಕಿಸಿದ್ರು. ಮುಖಚರ್ಯೆಯನ್ನು ಗುರುತಿಸುವಂತಹ ತಂತ್ರಜ್ಞಾನವನ್ನು ಬಳಸಿ ಪೊಲೀಸರು ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಹೋರಾಟ ನಡೀತಾ ಇರುವಂತಹದ್ದು ವಿದ್ಯಾರ್ಥಿಗಳ ವಿಚಾರಕ್ಕೆ. ವಿದ್ಯಾರ್ಥಿ ಸಂಘಟನೆಗಳು ನಡೆಸ್ತಾ ಇರುವಂತಹ ಹೋರಾಟ. ಇದರಲ್ಲಿ ಅಪರಾಧದ ಹಿನ್ನೆಲೆ ಉಳ್ಳಂತಹ ಆರೋಪಿಗಳು ಭಾಗಿಯಾಗಿದ್ಯಾಕೆ? ಅದೀಗಿರುವಂತಹ ಪ್ರಶ್ನೆ. ಅವರ ಉದ್ದೇಶ ಏನಾಗಿತ್ತು? ಯಾಕೆ ಈ ಗುಂಪಿನಲ್ಲಿ ಅವರು ಸೇರಿಕೊಂಡ್ರು? ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರು 15 FIR ಅನ್ನ ಇದೇ ಪ್ರಕರಣಕ್ಕೆ ದಾಖಲಿಸಿಕೊಂಡಿದ್ದಾರೆ. ಅಲ್ಲಿಗೆ ಈ ಅಪರಾಧದ ಹಿನ್ನೆಲೆ ಉಳ್ಳವರು ಯಾವಾಗ ಗುಂಪಿಗೆ ಸೇರಿಕೊಂಡ್ರೋ ಈ ಹೋರಾಟದ ದಿಕ್ಕು ತಪ್ಪಿಸುವಂತಹ ಕೆಲಸವಾಗಿರೋದು ಸ್ಪಷ್ಟ. ಇದ್ದಕ್ಕಿದ್ದ ಹಾಗೆ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ. ಜಂತರ್ ಮಂತರ್ನಲ್ಲಿ ಹೋರಾಟ ನಡೆದ್ರು, ಸುತ್ತಮುತ್ತಲಿನ ಜಾಗದ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾರೆ. ಪರಿಸ್ಥಿತಿಯನ್ನು ಪ್ರಕ್ಷುಬ್ಧಗೊಳಿಸುವಂತಹ ಕೆಲಸ ಗುಂಪಿನ ಒಳಗಡೆ ಇದ್ದಂತಹ ಅಪರಾಧದ ಹಿನ್ನೆಲೆ ಉಳ್ಳಂತಹ ಆರೋಪಿಗಳು ಮಾಡಿದ್ದಾರೆ ಅನ್ನೋದು ಪೊಲೀಸರು ಹೇಳ್ತಾ ಇದ್ದಾರೆ. ಪ್ರತಿಭಟನೆಯ ಹಾದಿಯನ್ನು ತಪ್ಪಿಸೋದಕ್ಕೆ ಕಿಡಿಗೇಡಿಗಳು ಯತ್ನ ಮಾಡಿರೋದು ಸ್ಪಷ್ಟ. ಮಾಸ್ಕ್ ಅನ್ನು ಧರಿಸಿದ್ರು, ಪೊಲೀಸ್ ಬ್ಯಾರಿಕೇಡ್ಗಳನ್ನು ತಳ್ಳಿದ್ರು, ರಂಪಾಟ ಮಾಡಿದ್ರು. ಈವರೆಗೂ ಸುಮಾರು 2500 ಜನರ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಜುಲೈ 20ರ CCTV ದೃಶ್ಯಾವಳಿಗಳನ್ನು ಆಧರಿಸಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹಿಂಸಾಚಾರದಲ್ಲಿ ಭಾಗಿಯಾದವರ ಗುರುತು ಪತ್ತೆಗೆ FRS ಅನ್ನ ಬಳಸಿಕೊಳ್ಳಲಾಗ್ತಾ ಇದೆ. ವಿಡಿಯೋ, ಫೋಟೋ, ಡ್ರೋನ್ ದೃಶ್ಯಗಳನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಅಪರಾಧದ ಹಿನ್ನೆಲೆ ಉಳ್ಳವರು ಈ ಗುಂಪಿನಲ್ಲಿ ಸೇರಿಕೊಂಡಿದ್ರು. ಪೊಲೀಸರನ್ನ ಟಾರ್ಗೆಟ್ ಮಾಡಿದ್ರು, ಕಲ್ಲು ತೂರಾಟವನ್ನು ನಡೆಸಿದ್ರು. ಶಾಂತಿಯುತವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆಯನ್ನ ದಂಗೆಯ ಸ್ವರೂಪವನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಅವರ ಉದ್ದೇಶವೇ ಹಿಂಸಾಚಾರವನ್ನು ಸೃಷ್ಟಿಸುವುದಾಗಿತ್ತ. ಅವರ ಉದ್ದೇಶವೇ ದೆಹಲಿಯಲ್ಲಿ ನಡೀತಾ ಇದ್ದಂತಹ ಜಂತರ್ ಮಂತರ್ ಪ್ರತಿಭಟನೆಯನ್ನ ದಿಕ್ಕು ತಪ್ಪಿಸುವಂತಹ ಕೆಲಸ ಆಗಿತ್ತ. ಇದು ಈಗಿರುವಂತಹ ಪ್ರಶ್ನೆ. ಪೊಲೀಸರು ಈಗ ಇದೇ ಆಂಗಲ್ನಲ್ಲಿಯೇ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇರುವಂಥದ್ದು. ವಿದ್ಯಾರ್ಥಿಗಳ ಜೊತೆಗೆ, ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೆ ಇವರು ಎಂಟ್ರಿ ಕೊಟ್ಟಿದ್ಯಾಕೆ ಅನ್ನೋದು ಪ್ರಶ್ನೆ. CJP ಪ್ರೊಟೆಸ್ಟ್ನಲ್ಲಿ 130 ಪೊಲೀಸ್ ಸಿಬ್ಬಂದಿ ಗಾಯವಾಗಿದೆ. 65 ವಿದ್ಯಾರ್ಥಿಗಳ ಗಾಯವಾಗಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜಂತರ್ ಮಂತರ್ನಲ್ಲಿ 10,000ಕ್ಕೂ ಹೆಚ್ಚು ಜನಸಂದಣಿಯಾಗಿದೆ. 3,000 ಪೊಲೀಸ್ ಸಿಬ್ಬಂದಿಗಳನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ದೆಹಲಿ ಪೊಲೀಸರು ಕೊಟ್ಟಿರುವಂತಹ ಡೇಟಾ ಇದು, ದೆಹಲಿ ಪೊಲೀಸರು ಕೊಟ್ಟಿರುವಂತಹ ಮಾಹಿತಿ ಇದು. ಹಾಗಾದ್ರೆ ಶಾಂತಿಯುತವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆಗೆ ನುಗ್ಗಿ ದಾಂಧಲೆಯನ್ನ ಎಬ್ಬಿಸೋದಕ್ಕೆ ಮುಂದಾದಂತಹ ಇವರ ಹಿನ್ನೆಲೆಯನ್ನು ಕೆದಕುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ವಿದ್ಯಾರ್ಥಿಗಳ ವಿಚಾರಕ್ಕೆ ನಡೀತಾ ಇದ್ದಂತಹ ಹೋರಾಟ, ಸರ್ಕಾರದ ವಿರುದ್ಧ ನಡೀತಾ ಇದ್ದಂತಹ ಹೋರಾಟ, ವಿದ್ಯಾರ್ಥಿಗಳು ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳು ನಡೆಸ್ತಾ ಇದ್ದಂತಹ ಹೋರಾಟ, ಈ ಹೋರಾಟದಲ್ಲಿ ಅಪರಾಧದ ಹಿನ್ನೆಲೆ ಉಳ್ಳಂತಹ ಆರೋಪಿಗಳಿಗೆ ಏನು ಕೆಲಸ ಇತ್ತು ಅಂಥೇಳಿ, ಇವರ ಉದ್ದೇಶ ಏನಾಗಿತ್ತು ಅಂಥೇಳಿ ಹೇಗೆ ಸಾಗ್ತಾ ಇದೆ ಇನ್ವೆಸ್ಟಿಗೇಷನ್ ಶಬೀರ್? ಪ್ರೇಮ್ ನೋಡಿ, ಈ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಏನು ನಡೀತಾ ಇತ್ತು, ಇದು ಭಾಳಷ್ಟು ಶಾಂತಿಪೂರ್ವಕವಾಗಿ ಪ್ರತಿಭಟನೆ ನಡೀತಾ ಇತ್ತು. ಆದರೆ ಈ ಒಂದು ಪ್ರತಿಭಟನೆಯಲ್ಲಿ ಕೆಲವೊಂದಿಷ್ಟು ದೇಶದ್ರೋಹಿ ಸಂಘಟನೆಗಳು ಸೇರಿದವ ಅಥವಾ ವ್ಯಕ್ತಿಗಳು ಸೇರಿದವ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗಿದ್ದಾವೆ. ಪೊಲೀಸರು ನಡೆಸ್ತಾ ಇರುವಂಥ ಇನ್ವೆಸ್ಟಿಗೇಷನ್ನಲ್ಲಿ 2,000ಕ್ಕಿಂತ ಹೆಚ್ಚು ಜನರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿಗಳು ಐಡೆಂಟಿಫೈ ಆಗಿರುವಂಥದ್ದು. ಯಾಕೆ ಅಂದರೆ ಈ ಜಂತರ್ ಮಂತರ್ ಸೇರಿದಂತೆ ಪ್ರಮುಖ ಆಯಕಟ್ಟಿನ ಪ್ರದೇಶಗಳಲ್ಲಿ
ಕ್ಯಾಮ್ರಾಗಳನ್ನು ಏನು ಹಾಕಲಾಗಿತ್ತು, ಫೇಸ್ ರೆಕಗ್ನೈಸ್ ಮಾಡುವಂತಹ ಒಂದು ತಂತ್ರಜ್ಞಾನ ಇರುವಂತಹ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಈ ಕ್ಯಾಮ್ರಾದ ಸಹಾಯದಿಂದ ಪೊಲೀಸ್ ಡಾಟಾದಲ್ಲಿರುವಂತಹ 2,000ಕ್ಕಿಂತ ಹೆಚ್ಚು ಕ್ರಿಮಿನಲ್ಸ್ಗಳು ಜಂತರ್ ಮಂತರ್ ಪ್ರದೇಶದಲ್ಲಿ ಕಾಣಿಸ್ಕಿರುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಇವರೆಲ್ಲ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು ಯಾಕೆ, ಮತ್ತು ಪ್ರತಿಭಟನೆಯ ಉದ್ದೇಶವನ್ನು ಅಥವಾ ಆ ಒಂದು ಶಾಂತಿಯುತವಾಗಿ ನಡೀತಾ ಇರುವಂತಹ ಪ್ರತಿಭಟನೆಯನ್ನು ಉದ್ವಿಗ್ನ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನದಲ್ಲಿ ಇವರ ಪಾತ್ರವೂ ಕೂಡ ಇದೆಯಾ ಅನ್ನುವಂಥ ಆ್ಯಂಗಲನ್ನು ಇಟ್ಕೊಂಡು ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈವರೆಗೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಜುಲೈ 20ನೇ ತಾರೀಕಿಂದ ಈವರೆಗೂ ಆದಂತಹ ಗದ್ದಲಗಳು ಅಥವಾ ಗಲಾಟೆಗಳೇನಿದ್ದಾವೆ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 15 FIRಗಳನ್ನು ಕೂಡ ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. 2,000ಕ್ಕಿಂತ ಹೆಚ್ಚು ಜನರ ಮೇಲೆ ನಿಗಾ ವಹಿಸುವಂಥ ಕೆಲಸಗಳು ಕೂಡ ನಿರಂತರವಾಗಿ ಮಾಡಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಪ್ರತಿನಿತ್ಯ ಜಂತರ್ ಮಂತರ್ನಲ್ಲಿ 10,000ಕ್ಕಿಂತ ಹೆಚ್ಚು ಜನರು ಸೇರ್ತಾ ಇದ್ದಾರೆ, ಕೆಲವೊಂದಿಷ್ಟು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಹೀಗಾಗಿ ಫ್ಲೋಟಿಂಗ್ ಇರುವಂಥ ಹಿನ್ನೆಲೆಯಲ್ಲಿ 3,000ಕ್ಕಿಂತ ಹೆಚ್ಚು ಸಿಬ್ಬಂದಿಯನ್ನು ಅಲ್ಲಿ ಪೊಲೀಸರನ್ನು ನಿಯೋಜಿಸುವಂಥ ಕೆಲಸವನ್ನು ಮಾಡಲಾಗಿದೆ ಭದ್ರತೆಗೆ. ಸೊ ಇದನ್ನು ಹೊರತುಪಡಿಸಿ 136 ಜನರು ಈವರೆಗೂ ಗಾಯಗೊಂಡಿದ್ದಾರೆ, 65ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಗಾಯಗೊಂಡಿದ್ದಾರೆ. ಅವರಿಗೆ ಅಗತ್ಯ ಚಿಕಿತ್ಸೆಯನ್ನು ಕೂಡ ಕೊಡಿಸುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಮತ್ತೊಂದು ಆತಂಕಕಾರಿ ಬೆಳವಣಿಗೆ ಏನು ಅಂದರೆ, ನಿನ್ನೆ ಜಂತರ್ ಮಂತರ್ನಲ್ಲಿ ತಪಾಸಣೆ ನಡೆಸಬೇಕಾದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬ್ಯಾಗ್ಗಳಲ್ಲಿ ಚಾಕು ಇದ್ದಂತಹದ್ರ ಬಗ್ಗೆ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಸೊ ಹೀಗಾಗಿ ಆತಂಕಕಾರಿ ಬೆಳವಣಿಗೆಗಳು ಈಗ ಸದ್ಯಕ್ಕೆ ಜಂತರ್ ಮಂತರ್ನಲ್ಲಿ ಆಗ್ತಾ ಇದೆಯಾ. ಪ್ರತಿಭಟನೆಯ ಉದ್ದೇಶ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸೋದಾಗಿದ್ರೂ ಕೂಡ ಈ ಒಂದು ಪ್ರತಿಭಟನೆಯ ವೇದಿಕೆಯನ್ನು ಬಳಸ್ಕೊಂಡು ಇದನ್ನು ದೇಶ ವಿರೋಧಿ ಚಟುವಟಿಕೆಗಳಿಗೆ ವೇದಿಕೆ ಮಾಡಿಕೊಳ್ಳಲಾಗ್ತಿದೆಯಾ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಪೊಲೀಸರಿಗೆ ಸದ್ಯಕ್ಕೆ ತನಿಖೆಯನ್ನು ಮಾಡ್ತಾ ಇದ್ದಾರೆ.